ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಮತ್ತು ವಿದ್ಯಾರ್ಥಿನಿಯರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದ ಗುಡ್ ನ್ಯೂಸ್. ನೀವು ಆ ಗುಡ್ ನ್ಯೂಸ್ ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದೋ ಒಂದು ಇನ್ಫಾರ್ಮೇಷನ್ ನೀಡಿ ಸಹಾಯ ಆದರೆ ಮಾಡ್ತಾ ಇರುತ್ತೆ. ಪ್ಲೀಸ್ ನೀವು ಏನಾದರೂ ಈ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಕೊಟ್ಬಿಡಿ. ಯಾಕೆ ಈ ವಿಡಿಯೋ ನಿಮ್ಮ ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ತಲುಪುತ್ತೆ, ಅವರಿಗೂ ಇಷ್ಟು ಇನ್ಫಾರ್ಮೇಷನ್ ನೀಡಿ ಸಹಾಯ ಆದರೆ ಆಗುತ್ತೆ. ಪ್ಲೀಸ್ ಲೈಕ್ ಮಾಡುವುದರಿಂದ ಅವರಿಗೆ ಈ ವಿಡಿಯೋ ರೀಚ್ ಆಗುತ್ತೆ. ಪ್ಲೀಸ್ ಲೈಕ್. ಇನ್ನು ಡೈರೆಕ್ಟ್ ಟಾಪಿಕ್ ಏನಂದರೆ ವಿದ್ಯಾರ್ಥಿಗಳೇ, ಈಗಾಗಲೇ ಡಿಸೆಂಬರ್ 17 ಅಥವಾ 18ರಿಂದ ಪ್ರತಿಯೊಂದು ಕಾಲೇಜಿನಲ್ಲೂ ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಅನ್ನು ನಡೆಸಲಾಗಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಪ್ಪದೇ ಬರೆಯಬೇಕು ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್. ವಿದ್ಯಾರ್ಥಿಗಳೇ, ಡಿಸೆಂಬರ್ 18ರಿಂದ ಡಿಸೆಂಬರ್ 21ರವರೆಗೆ ಪ್ರತಿಯೊಂದು ಕಾಲೇಜುಗಳಲ್ಲಿ ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿ ನಡೆಸಲಾಗಿತ್ತು. ಇನ್ನು ಕೇವಲ 2ರಿಂದ 3 ದಿನಗಳಲ್ಲಿ ನಿಮ್ಮ ಲೆಕ್ಚರರ್ಸ್ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಇವ್ಯಾಲ್ಯುವೇಷನ್ ಮಾಡಿ ಬುಕ್ಲೆಟ್ ಅನ್ನು ನಿಮಗೆ ಕೈಗೆ ಕೊಡ್ತಾರೆ. ಹಾಗೆ ನೋಡ್ಕೊಳ್ಳಿ, ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರಿ ನೋಡ್ರಿ. ನಾನು ಮಿಸ್ಟೇಕ್ ಮಾಡಿಲ್ಲ ಅಂದರೆ ಮಾರ್ಕ್ಸ್ ಹೋಗಿದೆ ಅಂದರೆ ನಿಮ್ಮ ಸರ್ ಅವರನ್ನು ಭೇಟಿಯಾಗಿ, ಸರ್ ನಾನು ಕರೆಕ್ಟ್ ಬರೆದಿದ್ದೀನಿ ಬಟ್ ನೀವು ನಮಗೆ ಮಾರ್ಕ್ಸ್ ರಾಂಗಾಗಿ ಕೊಟ್ಟಿದ್ದೀರಾ ಅಂತ ಎಂಟ್ರಿ ಮಾಡಿ ಮಾರ್ಕ್ಸ್ ಅಂತ ಹೇಳಿ ಮಾಡ್ತಾರೆ. ಓಕೆ ಸರ್, ನೀವು ಹೇಳಿದ ಹಾಗೆ ಎಲ್ಲ ಮಾಡ್ತೀವಿ, ಬಟ್ ಆ ಗುಡ್ ನ್ಯೂಸ್ ಅಂದರೆ ಸಿಹಿ ಸುದ್ದಿ ಏನು ಅನ್ನೋದನ್ನು ತಿಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರೆ ತಿಳಿಸ್ತೀನಿ. ಸ್ಟೂಡೆಂಟ್ಸ್ ಪ್ಲೀಸ್ ನೀವು ಈ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ, ಇನ್ನೊಬ್ಬರಿಗೆ ರೀಚ್ ಆಗುತ್ತೆ, ಅವರಿಗೂ ಸಹಾಯ ಆಗುತ್ತೆ. ಫೈನಲ್ ಆಗಿ ಗುಡ್ ನ್ಯೂಸ್ ಏನು ಅಂದರೆ ವಿದ್ಯಾರ್ಥಿಗಳೇ, ಸುಮಾರು ಕಾಲೇಜುಗಳಲ್ಲಿ ಅಂದರೆ ಹಲವಾರು ಕಾಲೇಜುಗಳಲ್ಲಿ ಅಲ್ಲದೆ ಸ್ವಲ್ಪ ಕಾಲೇಜುಗಳಲ್ಲಿ ಮಾತ್ರ ಇದನ್ನು ನಡೆಸಲಾಗುತ್ತೆ. ಅದು ಸ್ವಚ್ಛ ಭಾರತ್ ಅಭಿಯಾನ ಅಂತ. ಈ ಸಂಡೇ ಮಾರ್ನಿಂಗ್ 6 o'clock to 11 o'clock 5 hours ಇರುತ್ತೆ. ಸ್ಟೂಡೆಂಟ್ಸ್ ನೀವು ಹೋಗಿ ಪ್ರೆಸೆಂಟ್ ಆಗಿ ನೆಕ್ಸ್ಟ್ ಸ್ವಚ್ಛ ಭಾರತವನ್ನು ಕಾಪಾಡಿ ಮತ್ತು ಇಲ್ಲಿಂದ ಇನ್ನು ಎಲ್ಲವರೆಗೆ ಇರುತ್ತೋ ನಿಮ್ಮ ಒಂದು ಪಾದಯಾತ್ರೆ ಆ ಸ್ವಚ್ಛ ಭಾರತ್ ಅಭಿಯಾನವನ್ನು ನಡೆಸೋದು ಅಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಒಂದು ಕಾಲೇಜಿನ ಮರ್ಯಾದೆಯನ್ನು ಕಾಪಾಡಿ ಉಳಿಸಿಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್.